Welcome to Shreya Manu's Kitchen. Subscribe our channel. ಹೋಟೆಲ್ ಸ್ಟೈಲ್ ದಮ್ ಬಿರಿಯಾನಿ ಮನೇಲಿ ಮಾಡುವ. ಮೊಗ್ಗು, ಏಲಕ್ಕಿ, ಸೋಂಕಾಳು, ಟೊಮೊಟೊ, ಉದ್ದು ಕಚ್ಚಿದ ಈರುಳ್ಳಿ, ಮೆಣಸಿನ್ಕಾಯಿ. ರುಬ್ಕೊಳ್ಳೋಕ್ಕೆ ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ ಇಟ್ಕೊಂಡಿದ್ದೀನಿ. ದಮ್ ಬಿರಿಯಾನಿ ಮಸಾಲ, ಗರಂ ಮಸಾಲ, ಅರಿಶಿನ, ಚಿಕನ್. ಕುಕ್ಕರ್ಗೆ ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಮಸಾಲೆ ಜೋಡಿಸ್ಕೊಂಡಿರೋಂಥ ಎಲ್ಲ ಐಟಮ್ಸ್ನು ಎಣ್ಣೆಗೆ ಆ್ಯಡ್ ಮಾಡ್ಕೊತೀವಿ. ಅದೊಂದು ಸ್ವಲ್ಪ ಬೆಂದ ಮೇಲೆ ಮೆಣಸಿನ್ಕಾಯಿನ ಎಣ್ಣೆಲೇ ಬಾಡಿಸ್ಕೋಬೇಕು, ಯಾಕಂದರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಸ್ವಲ್ಪ ಕೆಂಪುಗಾಗೋವರೆಗೂ ನೀಟಾಗಿ ಬೇಯಿಸ್ಕೊಬೇಕು. ಅದಕ್ಕೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೇಕು, ಯಾಕಂದರೆ ಸ್ವಲ್ಪ ಬೇಗ ಬೇಯುತ್ತೆ ಮತ್ತು ಚೆನ್ನಾಗಿ ಬೆಂದಿರುತ್ತೆ. ಕಟ್ ಮಾಡಿರೋಂಥ ಟೊಮೊಟೊ ಹಾಕ್ಕೊಂಡು ಟೊಮೊಟೊನೂ ಎಣ್ಣೆಲಿ ನೀಟಾಗಿ ಬಾಡಿಸ್ಕೊಬೇಕು. ಟೊಮೊಟೊ ಎಲ್ಲ ಬೆಂದಾದಮೇಲೆ ತಂದಿರೋಂಥ ಚಿಕನ್ನ ಆ್ಯಡ್ ಮಾಡ್ಕೊತೀವಿ. ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ನೀಟಾಗಿ ಎಣ್ಣೆಲಿ ಮಿಕ್ಸ್ ಮಾಡ್ತೀವಿ. ನಾನಿಲ್ಲಿ ಚಿಕನ್ಗೆ ಅರಿಶಿನ, ಗರಂ ಮಸಾಲೆ ಎರಡೂ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಬೇಕು, ಯಾಕಂದರೆ ಚಿಕನ್ಗೆ ಟೇಸ್ಟ್ ಇರಬೇಕು. ಚಿಕನ್ನ ಒಂದು ರೌಂಡ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಪ್ಲೇಟ್ ಮುಚ್ಚಿ ಇಡಬೇಕು. ಒಂದು 5 ನಿಮಿಷ ಬಿಟ್ಟು ತೆಗ್ದು ನೋಡಿ. ತಳ ಹಿಡಿಬಾರ್ದು ಅಂತ ತಿರ್ಗಾ ಇನ್ನೊಂದು ರೌಂಡ್ ಮಿಕ್ಸ್ ಮಾಡಬೇಕು. ಇನ್ನೊಂದು ರೌಂಡ್ ಮಿಕ್ಸ್ ಮಾಡಿ ತಿರ್ಗಾ ಇನ್ನೊಂದು ಸ್ವಲ್ಪ ಕ್ಲೋಸ್ ಮಾಡಿ ಇಡಬೇಕು. ಬೆಂದಿದೆ ಅಂತ ಅನಿಸಿದ್ರೆ ಅದಕ್ಕೆ ರುಬ್ಬಿರೋ ಅಂಥ ಮಸಾಲೆನ ಆ್ಯಡ್ ಮಾಡ್ಕೋಬೇಕು. ಮಸಾಲೆನೆಲ್ಲ ಒಂದು ರೌಂಡ್ ನೀಟಾಗಿ ಹಂಗೆ ತಿರುಗಿಸ್ಬೇಕು. ಚಿಕನಿಗೆ ಆ್ಯಡ್ ಆಗಬೇಕು. ಮಸಾಲೆ ಸ್ವಲ್ಪ ಬೆಂದ ಮೇಲೆ ಬಿರಿಯಾನಿ ಪೌಡ್ರು ಹಾಕ್ತಾಯಿದ್ದೀನಿ. ನಾನಿಲ್ಲಿ 1 ಪ್ಯಾಕೆಟ್ ಪೂರ್ತಿ ಹಾಕಿದ್ದೀನಿ. ನೀವು ಎಷ್ಟು ಚಿಕನ್ ತೊಗೋತೀರೋ ಅಷ್ಟರ ಮೇಲೆ ನಾನು ಅರ್ಧ kg ಚಿಕನ್ಗೆ 1 ಪ್ಯಾಕೆಟ್ ಪೂರ್ತಿ ಹಾಕಿದ್ದೀನಿ. ಸ್ವಲ್ಪ ಮಸಾಲೆ ಬೆಂದಾದಮೇಲೆ ನಾವು ಎಷ್ಟು ಅಕ್ಕಿ ತೊಗೊತೀವೋ ಅದು 2 ಗ್ಲಾಸ್ ನೀರು ಹಾಕೋತೀವಿ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಸೊ ಹಂಗಾಗಿ 4 ಗ್ಲಾಸ್ ನೀರು ಹಾಕಿದ್ದೀನಿ. ಮೇಲೆ ಸ್ವಲ್ಪ ಪುದೀನ ಉದುರಿಸಿ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಪ್ಲೇಟ್ ಮುಚ್ಚಿ ಅಕ್ಕಿ ತೊಳ್ಕೊಳ್ಳೋಕ್ಕೆ ಅಂತ ಅಕ್ಕಿ ತಗೊಂಡೆ. ಅಷ್ಟೊತ್ತಿಗೆ ನೀರು ಮಳ್ಳಕ್ಕೆ ಸ್ಟಾರ್ಟ್ ಆಗಿತ್ತು. ಈಗ ತೊಳೆದಿರೋ ಅಂಥ ಅಕ್ಕಿನ ನೀರು ಮಾಡಬೇಕಾದ್ರೆ ಹಾಕ್ಕೊತೀವಿ. ಅಕ್ಕಿ ಎಲ್ಲ ಹಾಕಿದ್ಮೇಲೆ ಮಾಡಬೇಕಾದ್ರೆ ತಿರ್ಗಾ ವಿಷಲ್ ಮುಚ್ಚಿಡ್ತೀವಿ. ವಿಷಲ್ ಕೂಗಾದ್ಮೇಲೆ ಬಿರಿಯಾನಿ ಈ ಥರ ಆಗಿತ್ತು. ತಿನ್ನೋಕ್ಕೆ ಮಾತ್ರ ಟೇಸ್ಟು ಎಲ್ಲೂ ಸಿಗೋಲ್ಲ, ಆ ಥರ ಇತ್ತು. ನೀವು ಒಂದ್ಸತಿ ಟ್ರೈ ಮಾಡಿ ತಿನ್ನಿ.